ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 14ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 63 ನಾವು 1ರಿಂದ ನಾವು ನೋಡಿಕೊಳ್ಳೋಣ. ಈ ರೀತಿಯಾಗಿ ಹೇಳುತ್ತದೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದಾವಿದನು ಈ ರೀತಿಯಾಗಿ ಅಲ್ಲಿ ಒಂದು ಕೀರ್ತನೆಯನ್ನು ರಚಿಸುವುದನ್ನು ನಾವು ನೋಡ್ತೇವೆ. ಆತನು ಹೇಳ್ತಿದ್ದಾನೆ ಮೊದಲನೇ ವಚನದಲ್ಲಿ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ನಾನು ಎದುರು ನೋಡ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಕೀರ್ತನೆಗಳನ್ನೆಲ್ಲ ನೋಡುವಾಗ ದಾವಿದನು ಅನೇಕ ಕೀರ್ತನೆಗಳನ್ನು ರಚಿಸಿದ ಮತ್ತು ದೇವರು ದಾವಿದನು ಯಾವ ರೀತಿಯಾಗಿ ಆ ಕಷ್ಟದಲ್ಲಿ ಮತ್ತು ಅಪಾಯದಲ್ಲಿ ಯಾವ ರೀತಿಯಾಗಿ ದಾವಿದನನ್ನು ರಕ್ಷಿಸಿ ನಡೆಸಿದನೋ ಅವುಗಳನ್ನೆಲ್ಲ ನೆನಪು ಮಾಡಿಕೊಂಡು ಆತನ ಕಷ್ಟದಲ್ಲಿ ಸಂಕಟದಲ್ಲಿ ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ಮೊರೆ ಇಡುತ್ತಾ ಮತ್ತು ಅನೇಕ ಒಂದು ಕೀರ್ತನೆಗಳನ್ನು ಆತನ ರಚನೆ ಮಾಡಿದನು. ಆದರೆ ಈ ಒಂದು 63ನೇ ಕೀರ್ತನೆಯಲ್ಲಿ ಹೇಳ್ತಾ ಇದ್ದೇನೆ, ದೇವರೇ ನೀನೇ ನನ್ನ ದೇವರಾಗಿದ್ದೀಯಾ, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ನಾನೇನು ಮಾಡ್ತಾ ಇದ್ದೇನೆ, ಎದುರು ನೋಡ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಪ್ರಿಯ, ಆ ಒಂದು ದರ್ಶನವನ್ನು, ದೇವರ ಒಂದು ದರ್ಶನವನ್ನು, ದೇವರ ಒಂದು ಸಮ್ಮುಖವನ್ನು ಮತ್ತು ದೇವರೊಟ್ಟಿಗೆ ಕಳೆಯುವಂಥ ಆ ಒಂದು ಸಮಯವನ್ನು, ಅಮೂಲ್ಯವಾದ ಸಮಯವನ್ನು ಆತನು ಕುತೂಹಲದಿಂದ ಎದುರು ನೋಡ್ತಾ ಇದ್ದೇನೆ ಎಂಬುದಾಗಿ ಇಲ್ಲಿ ದಾವಿದನು ಹೇಳ್ತದೆ. ಅನೇಕ ಜನರು ನಮ್ಮಲ್ಲಿ ನಾವು ಎಷ್ಟು ಜನ ದೇವರ ಆಲಯಕ್ಕೆ ನಾವು ಕುತೂಹಲದಿಂದ ಬರ್ತಾ ಇದ್ದೇವೆ ಮತ್ತು ಪ್ರಾರ್ಥನೆಗೆ ನಾವು ಕುತೂಹಲದಿಂದ ಬರ್ತಾ ಇದ್ದೇವೆ, ಆರಾಧನೆಗೆ ನಾವು ಕುತೂಹಲದಿಂದ ಸಂತೋಷದಿಂದ ಬರ್ತಾ ಇದ್ದೇವೆ. ಸೊ ಇದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆ. ಯಾಕಂದರೆ ಯಾವಾಗಲೂ ಸಹ ದಾವಿದನು ದೇವರ ಸಮ್ಮುಖಕ್ಕಾಗಿ, ಆತನ ದರ್ಶನಕ್ಕಾಗಿ, ಆತನ ಒಟ್ಟಿಗೆ ಕಳೆಯುವ ಸಮಯಕ್ಕಾಗಿ ಆತನ ಎದುರು ನೋಡ್ತಾ ಇದ್ದಾನೆ. ಮತ್ತು ಮುಂದೆ ಆತನು ಹೇಳ್ತಾ ಇದ್ದಾನೆ, ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವನು ಯಾವ ರೀತಿಯಾಗಿ ನೀರಿಗಾಗಿ ಆತನು ಆತುರಿಯುತ್ತಾನೋ ಅದೇ ರೀತಿಯಾಗಿ ನನ್ನ ಆತ್ಮವು ಸಹ ಆ ಒಂದು ದೇವರಿಗಾಗಿ, ಆತನ ದರ್ಶನಕ್ಕಾಗಿ, ಆತನ ಸಮ್ಮುಖಕ್ಕಾಗಿ ಬಯಸ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಯಾವ ವ್ಯಕ್ತಿ ಒಂದು ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ನೀರು ಇಲ್ಲದೇ ಇರುವಂಥ ಸ್ಥಳದಲ್ಲಿ ಇರುವಾಗ ಆತನಿಗೆ ಬಾಯಾರಿಕೆ ಆದಾಗ ಆತನ ನೀರಿಗಾಗಿ ಎದುರು ನೋಡ್ತಾ ಇರ್ತಾನೆ, ಆತನ ಒಂದು ನೀರಿಗಾಗಿ ಹಾತೊರೆಯುತ್ತಾ ಇರ್ತಾನೆ. ಅದೇ ರೀತಿಯಾಗಿ ಇಲ್ಲಿ ದಾವಿದನು ಹೇಳ್ತಾ ಇದ್ದಾನೆ, ನನ್ನ ಆತ್ಮವು ಸಹ ಅದೇ ರೀತಿಯಾಗಿ ದೇವರಿಗಾಗಿ, ಆತನ ಒಂದು ಸಮ್ಮುಖಕ್ಕಾಗಿ, ಆತನ ಒಂದು ದರ್ಶನಕ್ಕಾಗಿ, ಆತನ ಒಂದು ಸಮಯಕ್ಕಾಗಿ ಎದುರು ನೋಡ್ತಾ ಇದೆ ಎಂಬುದಾಗಿ, ಹಾತೊರೆಯುತ್ತಾ ಇದೆ ಎಂಬುದಾಗಿ ಇಲ್ಲಿ ದಾವಿದನು ಹೇಳ್ತದನ್ನು ಪ್ರಿಯರೇ. ಸೊ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಹೆಚ್ಚಾಗಿ ನಾವು ದೇವರ ಸಮ್ಮುಖಕ್ಕಾಗಿ, ಆತನ ಸಮಯಕ್ಕಾಗಿ, ಆತನ ಆಲಯಕ್ಕಾಗಿ, ಪ್ರಾರ್ಥನೆಗಾಗಿ, ಆರಾಧನೆಗಾಗಿ ಮತ್ತು ದೇವರ ವಾಕ್ಯವನ್ನು ಓದುವುದಕ್ಕಾಗಿ ನಮ್ಮ ಹೃದಯವು, ನಮ್ಮ ಆತ್ಮವು ಏನಂದರೆ ಹಾತೊರೆಯಬೇಕು. ಅದು ಸಂತೋಷವುಳ್ಳದಾಗಿರಬೇಕು ಮತ್ತು ಉತ್ಸಾಹದಿಂದ ಆತನ ಬಳಿಗೆ ಬರುವಂಥವರಾಗಿರಬೇಕು ಪ್ರಿಯರೇ. ಸೊ ದೇವರು ಈ ದಿನದ ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್ ಯು.